ಕಿರಣ್ ಆಫೀಸ್ಗೆ ಹೋಗ್ತಾ ಇದ್ದ ಅಂದರೆ ಸಾಕು ಹಗ್ ಮಾಡಿ ಕಿಸ್ ಕೊಟ್ಟು ಲಿಫ್ಟ್ ಹತ್ರ ಹೋಗ್ಬಿಟ್ಟು ಕಳಿಸ್ಬಿಟ್ಟು ಬರ್ತಾಳೆ ಮನೆಗೆ ರಿಟರ್ನ್. ಸೊ ಬೆಳಗ್ಗೆ ಏನಾಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡಿದ್ದೆ ತರಕಾರಿ ಹಾಕಿ. ಅದೆಲ್ಲ ಆದಮೇಲೆ ಒಂದು ಆ್ಯಪಲ್ ಕೂಡ ಕೊಟ್ಟೆ. ಸಿಪ್ಪೆ ತೆಗೆದ್ಬಿಟ್ಟು ಕೊಡ್ತೀನಿ, ಅವಳೇ ತಿನ್ಕೊತಾಳೆ. ಅವಳಿಗೆ ತಿನ್ನಿಸ್ಬೇಕನ್ನೋ ಟೆನ್ಷನ್ ಇಲ್ಲ ಇವಾಗ. ಸೊ ಅವಳೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ದು. ಹಾಗೆ ಮಧ್ಯಾಹ್ನಕ್ಕೆ ಬೀಟ್ರೂಟ್ ಇತ್ತು, ಅದ್ರದ್ದು ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಅವಾಗ ಅವಳಿಗೆ ಸ್ವಲ್ಪ ನೀರು ಕೂಡ ಕುಡಿಸ್ತಾ ಇರ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಎದ್ದಾದಮೇಲೆ ಅಷ್ಟೊತ್ತಿಗೆ ಅವಳಿಗೆ ಊಟ ಕೂಡ ರೆಡಿ ಆಗಿತ್ತು. ಅವಳಿಗೂ ಸ್ವಲ್ಪ ಮೊಸರೆಲ್ಲ ಹಾಕ್ಬಿಟ್ಟು ತಿನ್ನಿಸ್ದೆ. ಆಮೇಲೆ ಸಾಯಂಕಾಲಕ್ಕೆ ಮತ್ತೆ ಒಂದು ಗ್ಲಾಸ್ ಮಿಲ್ಕ್ ಕೂಡ ಕೊಟ್ಟೆ. ಹಾಗೆ ನನಗೆ ಟೀ ಕೂಡ ಮಾಡ್ಕೊಂಡಿದ್ದೆ. ಸೊ ಏನಾದರೂ ಟ್ರೈ ಮಾಡ್ಬೋದು. ಜುಟ್ಟು ಹಾಕಬೇಕು ಅಂದರೆ ಇರಿಟೇಟ್ ಆಗ್ಬಿಟ್ಟು ಬಾಚಡಿಕೆನೇ ಎಸ್ಬಿಡ್ತಾಳೆ. ಸೊ ಹಂಗೂ ಹಿಂಗೂ ಮಾಡಿ ರೆಡಿ ಮಾಡಿಸ್ಕೊಂಡು ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ಸೊ ಒಂದು 20 ಮಿನಿಟ್ಸ್ ಹಂಗೆ ವಾಕಿಂಗ್ ಕರ್ಕೊಂಡು ಹೋಗಿ ಬಂದರೆ ಅವಳಿಗೂ ಸ್ವಲ್ಪ ರಿಫ್ರೆಶ್ ಆಗುತ್ತೆ, ನನಗೂ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡ್ದಂಗೆ ಆಗುತ್ತೆ. ಸೊ ಬಂದಾದಮೇಲೆ ಹಾಗೆ ಸ್ವಲ್ಪ ಆಟ ಆಡ್ತಾ ಇದ್ಲು. ಹಾಗೆ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಅನ್ನ ತುಪ್ಪ ದಾಲ್ ಕೂಡ ಮಾಡಿದ್ದೆ. ಅಷ್ಟೊತ್ತಿಗೆ ಕಿರಣ್ ಕೂಡ ಮನೆಗೆ ಬಂದರು. ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ನಾಳೆ ಬೆಳಗ್ಗೆ ನೀರು ದೋಸೆ ಮಾಡೋಣ ಅಂತ ಅದು ಕೂಡ ನೆನೆಸ್ಬಿಟ್ಟಿಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.